ಪಹಲ್ಗಾಮ್ ದಾಳಿಯಾಗಿ 8 ದಿನ ಕಳೆದಿದೆ. ಸೇನೆಯು ಉಗ್ರರ ಅಡಗುದಾಳಗಳನ್ನು ಧ್ವಂಸ ಮಾಡ್ತಾ ಇದೆ. ಇದೀಗ ಏನಿದ್ರೂ ನುಗ್ಗೋದೊಂದೇ ಬಾಕಿ. ಸದ್ಯ ಏನೇನು ಆಗ್ತಾ ಇದೆ ಕಣಿವೆ ರಾಜ್ಯದಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಗಳ ಮೆಡಿಕಲ್ ವೀಸಾ ಅವಧಿಯೂ ಅಂತ್ಯ. ಅಟ್ಟಾರಿ ಗಡಿಯಿಂದ ಪಾಕ್ಗೆ ಹೊರಟ ಪ್ರಜೆಗಳು. ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳಿಗಿದ್ದ ಎಲ್ಲ ಬಾಗಿಲುಗಳು ಬಂದಾಗಿವೆ. ಮೆಡಿಕಲ್ ವೀಸಾಗೆ ನೀಡಿದ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗಿತಾ ಇದೆ. ಮೆಡಿಕಲ್ ವೀಸಾದಡಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಗಳು ಗಂಟು ಮೂಟೆ ಕಟ್ಟುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಟಮ್ ವಾಹನಗಳಲ್ಲಿ ಕುಟುಂಬ ಸಮೇತ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ಭಾರತದಲ್ಲಿದ್ದು ಲಾಂಗ್ ಟರ್ಮ್ ವೀಸಾವನ್ನ ನವೀಕರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಿದ್ದಾರೆ. ಕಾಶ್ಮೀರದ 45 ಪ್ರವಾಸಿ ತಾಣಗಳು 87 ಪ್ರವಾಸಿಗಳ ಪೈಕಿ ಸೂಕ್ಷ್ಮ ಪ್ರದೇಶದಲ್ಲಿರುವ 45 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಭದ್ರತೆ ನೀಡೋ ತನಕ ನಿರ್ಬಂಧ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ. ಹಿಂದೂಗಳ ನರಮೇಧ ಹಿಂದೆ ಪಾಕ್ ಕೈವಾಡ. ಉಗ್ರ ದಾಳಿ ರುವಾರಿಯೇ ಹಶೀಂ ಮೂಸಾ. ಪಹಲ್ಗಾಮ್ಕೋರ ಹಶೀಂ ಮೂಸಾ ಎಂಬುದು ಗೊತ್ತಾಗಿದೆ. ಈತ ಪಾಕಿಸ್ತಾನದ SST ಕಮಾಂಡೋ ಮತ್ತು LET ಉಗ್ರನಾಗಿದ್ದಾನೆ. ಸ್ಥಳೀಯರಲ್ಲದವರನ್ನ ಕೊಲ್ಲುವುದೇ ಇವನ ಟಾಸ್ಕ್ ಆಗಿತ್ತು. ಇದೇ ಪಾಪಿ 2024ರ ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾದಲ್ಲಿ ನಡೆದಿದ್ದ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ NIA ತನಿಖೆ. ಜಿಪ್ಲೈನ್ ಆಪರೇಟರ್ NIA ವಶಕ್ಕೆ. ಪಾಕಿಸ್ತಾನ ನಸುಗುನ್ನಿ ಆಟ ಮುಂದುವರೆಸಿದೆ. 5ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ದಿಟ್ಟ ಉತ್ತರ ನೀಡಿದೆ. ಏನೇ ಆಗ್ಲಿ, ಪಾಕಿಸ್ತಾನ ಮಾತ್ರ ಭಾರತದ ಕ್ರಮಕ್ಕೆ ಗಡಗಡ ನಡುಗಿ ಹೋಗಿದೆ. ಯುದ್ಧ ಸಾರಿದ್ರೆ ಪಾಕಿಸ್ತಾನ ಪಾಪರಾಗೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯಾಗಿ 8 ದಿನ ಕಳೆದಿದೆ. ಸೇನೆಯು ಉಗ್ರರ ಅಡಗುದಾಳಗಳನ್ನು ಧ್ವಂಸ ಮಾಡ್ತಾ ಇದೆ. ಇದೀಗ ಏನಿದ್ರೂ ನುಗ್ಗೋದೊಂದೇ ಬಾಕಿ. ಸದ್ಯ ಏನೇನು ಆಗ್ತಾ ಇದೆ ಕಣಿವೆ ರಾಜ್ಯದಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಗಳ ಮೆಡಿಕಲ್ ವೀಸಾ ಅವಧಿಯೂ ಅಂತ್ಯ. ಅಟ್ಟಾರಿ ಗಡಿಯಿಂದ ಪಾಕ್ಗೆ ಹೊರಟ ಪ್ರಜೆಗಳು. ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳಿಗಿದ್ದ ಎಲ್ಲ ಬಾಗಿಲುಗಳು ಬಂದಾಗಿವೆ. ಮೆಡಿಕಲ್ ವೀಸಾಗೆ ನೀಡಿದ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗಿತಾ ಇದೆ. ಮೆಡಿಕಲ್ ವೀಸಾದಡಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಗಳು ಗಂಟು ಮೂಟೆ ಕಟ್ಟುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಟಮ್ ವಾಹನಗಳಲ್ಲಿ ಕುಟುಂಬ ಸಮೇತ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ಭಾರತದಲ್ಲಿದ್ದು ಲಾಂಗ್ ಟರ್ಮ್ ವೀಸಾವನ್ನ ನವೀಕರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಿದ್ದಾರೆ. ಕಾಶ್ಮೀರದ 45 ಪ್ರವಾಸಿ ತಾಣಗಳು 87 ಪ್ರವಾಸಿಗಳ ಪೈಕಿ ಸೂಕ್ಷ್ಮ ಪ್ರದೇಶದಲ್ಲಿರುವ 45 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಭದ್ರತೆ ನೀಡೋ ತನಕ ನಿರ್ಬಂಧ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ. ಹಿಂದೂಗಳ ನರಮೇಧ ಹಿಂದೆ ಪಾಕ್ ಕೈವಾಡ. ಉಗ್ರ ದಾಳಿ ರುವಾರಿಯೇ ಹಶೀಂ ಮೂಸಾ. ಪಹಲ್ಗಾಮ್ಕೋರ ಹಶೀಂ ಮೂಸಾ ಎಂಬುದು ಗೊತ್ತಾಗಿದೆ. ಈತ ಪಾಕಿಸ್ತಾನದ SST ಕಮಾಂಡೋ ಮತ್ತು LET ಉಗ್ರನಾಗಿದ್ದಾನೆ. ಸ್ಥಳೀಯರಲ್ಲದವರನ್ನ ಕೊಲ್ಲುವುದೇ ಇವನ ಟಾಸ್ಕ್ ಆಗಿತ್ತು. ಇದೇ ಪಾಪಿ
2024ರ ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾದಲ್ಲಿ ನಡೆದಿದ್ದ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ಎನ್ಐಎ ತನಿಖೆ. ಜಿಪ್ ಲೈನ್ ಆಪರೇಟರ್ ಎನ್ಐಎ ವಶಕ್ಕೆ. ಪಾಕಿಸ್ತಾನ ನಸುಗುನ್ನಿ ಆಟ ಮುಂದುವರೆಸಿದೆ. 5ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ದಿಟ್ಟ ಉತ್ತರ ನೀಡಿದೆ. ಏನೇ ಆಗ್ಲಿ, ಪಾಕಿಸ್ತಾನ ಮಾತ್ರ ಭಾರತದ ಕ್ರಮಕ್ಕೆ ಗಡಗಡ ನಡುಗಿ ಹೋಗಿದೆ. ಯುದ್ಧ ಸಾರಿದ್ರೆ ಪಾಕಿಸ್ತಾನ ಪಾಪರಾಗೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಹಲ್ಗಾಮ್ ದಾಳಿಯಾಗಿ 8 ದಿನ ಕಳೆದಿದೆ. ಸೇನೆಯು ಉಗ್ರರ ಅಡಗುದಾಳಗಳನ್ನು ಧ್ವಂಸ ಮಾಡ್ತಾ ಇದೆ. ಇದೀಗ ಏನಿದ್ರೂ ನುಗ್ಗೋದೊಂದೇ ಬಾಕಿ. ಸದ್ಯ ಏನೇನು ಆಗ್ತಾ ಇದೆ ಕಣಿವೆ ರಾಜ್ಯದಲ್ಲಿ, ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಪಾಕ್ಗೆ ನುಗ್ಗಲಿವೆ. ಈ ದೃಷ್ಟಿಯಿಂದ ಕಾಶ್ಮೀರದಲ್ಲಿ ಸ್ಥಳೀಯರು ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಬಂಕರ್ ಮೊರೆ ಹೋಗ್ತಿದ್ದಾರೆ. ಸಮುದಾಯ ಬಂಕರ್ ಸ್ವಚ್ಛತೆ. ಪಾಕಿಗಳ ಮೆಡಿಕಲ್ ವೀಸಾ ಅವಧಿಯೂ ಅಂತ್ಯ. ಅಟ್ಟಾರಿ ಗಡಿಯಿಂದ ಪಾಕ್ಗೆ ಹೊರಟ ಪ್ರಜೆಗಳು. ಭಾರತದಲ್ಲಿರುವ ಪಾಕಿಸ್ತಾನ ಪ್ರಜೆಗಳಿಗಿದ್ದ ಎಲ್ಲ ಬಾಗಿಲುಗಳು ಬಂದಾಗಿವೆ. ಮೆಡಿಕಲ್ ವೀಸಾಗೆ ನೀಡಿದ ಡೆಡ್ಲೈನ್ ಕೂಡ ಇವತ್ತಿಗೆ ಮುಗಿತಾ ಇದೆ. ಮೆಡಿಕಲ್ ವೀಸಾದಡಿ ಭಾರತದಲ್ಲಿ ನೆಲೆಸಿದ್ದ ಪಾಕಿಗಳು ಗಂಟು ಮೂಟೆ ಕಟ್ಟುತ್ತಿದ್ದಾರೆ. ಅಟ್ಟಾರಿ ಗಡಿ ಮೂಲಕ ಟಮ್ ಟಮ್ ವಾಹನಗಳಲ್ಲಿ ಕುಟುಂಬ ಸಮೇತ ಪಾಕಿಸ್ತಾನಕ್ಕೆ ತೆರಳುತ್ತಿದ್ದಾರೆ. ದೀರ್ಘಾವಧಿ ವೀಸಾ ಹೊಂದಿರುವವರು ಮಾತ್ರ ಭಾರತದಲ್ಲಿದ್ದು ಲಾಂಗ್ ಟರ್ಮ್ ವೀಸಾವನ್ನ ನವೀಕರಿಸುವಂತೆ ಕೇಂದ್ರಕ್ಕೆ ಮನವಿ ಮಾಡ್ತಿದ್ದಾರೆ. ಕಾಶ್ಮೀರದ 45 ಪ್ರವಾಸಿ ತಾಣಗಳು. 87 ಪ್ರವಾಸಿಗಳ ಪೈಕಿ ಸೂಕ್ಷ್ಮ ಪ್ರದೇಶದಲ್ಲಿರುವ 45 ಪ್ರವಾಸಿ ತಾಣಗಳನ್ನ ಬಂದ್ ಮಾಡಲಾಗಿದೆ. ಭದ್ರತೆ ನೀಡೋ ತನಕ ನಿರ್ಬಂಧ ಮುಂದುವರಿಸುವುದಾಗಿ ಸರ್ಕಾರ ತಿಳಿಸಿದೆ. ಹಿಂದೂಗಳ ನರಮೇಧ ಹಿಂದೆ ಪಾಕ್ ಕೈವಾಡ. ಉಗ್ರ ದಾಳಿ ರುವಾರಿಯೇ ಹಶೀಂ ಮೂಸಾ. ಪಹಲ್ಗಾಮ್ ಕೋರ ಹಶೀಂ ಮೂಸಾ ಎಂಬುದು ಗೊತ್ತಾಗಿದೆ. ಈತ ಪಾಕಿಸ್ತಾನದ SST ಕಮಾಂಡೋ ಮತ್ತು LET ಉಗ್ರನಾಗಿದ್ದಾನೆ. ಸ್ಥಳೀಯರಲ್ಲದವರನ್ನ ಕೊಲ್ಲುವುದೇ ಇವನ ಟಾಸ್ಕ್ ಆಗಿತ್ತು. ಇದೇ ಪಾಪಿ 2024ರ ಅಕ್ಟೋಬರ್ನಲ್ಲಿ ಬಾರಾಮುಲ್ಲಾದಲ್ಲಿ ನಡೆದಿದ್ದ ದಾಳಿಯಲ್ಲಿ ಭಾಗಿಯಾಗಿದ್ದಾನೆ. ಪಹಲ್ಗಾಮ್ ಉಗ್ರ ದಾಳಿ ಸಂಬಂಧ ಎನ್ಐಎ ತನಿಖೆ. ಜಿಪ್ ಲೈನ್ ಆಪರೇಟರ್ ಎನ್ಐಎ ವಶಕ್ಕೆ. ಪಾಕಿಸ್ತಾನ ನಸುಗುನ್ನಿ ಆಟ ಮುಂದುವರೆಸಿದೆ. 5ನೇ ದಿನವೂ ಪಾಕ್ ಕದನ ವಿರಾಮ ಉಲ್ಲಂಘಿಸುತ್ತಿದೆ. ಕುಪ್ವಾರ, ಬಾರಾಮುಲ್ಲಾ ಜಿಲ್ಲೆಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿ ನಡೆಸಿದೆ. ಇದಕ್ಕೆ ಭಾರತವು ದಿಟ್ಟ ಉತ್ತರ ನೀಡಿದೆ. ಏನೇ ಆಗ್ಲಿ, ಪಾಕಿಸ್ತಾನ ಮಾತ್ರ ಭಾರತದ ಕ್ರಮಕ್ಕೆ ಗಡಗಡ ನಡುಗಿ ಹೋಗಿದೆ. ಯುದ್ಧ ಸಾರಿದ್ರೆ ಪಾಕಿಸ್ತಾನ ಪಾಪರಾಗೋದಂತೂ ಖಂಡಿತ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.